ನಾವು ಅಕ್ವೈರ್ ಮಾಡೋದಕ್ಕೆ ಬಿಡೋದಿಲ್ಲ. ನಮಗೆ ಯಾವುದೇ ತರ ನೋಟಿಸ್ ಕೊಟ್ಟಿಲ್ಲ, ನಮ್ಮ ಹತ್ರ ಯಾವುದೇ ವಿಚಾರನೂ ತಿಳ್ಕೊಂಡಿಲ್ಲ ಅಕ್ವೈರ್ ಮಾಡ್ತಿದ್ದೀವಿ ಅಂತ. ಯಾರಿಗೂ ಯಾವುದೇ ವಿಚಾರ ಗೊತ್ತಿಲ್ಲದೆ ಒಳಗೇನೆ ಇವರು ಒಳಗೆ ಮಾಡ್ಕೊಬಿಟ್ಟು ಆಮೇಲೆ ಅಕ್ವೈರ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಇವಾಗ ನೋಟಿಸ್ಗಳು ಮನೆ ಹತ್ರ ಕಳಿಸ್ಬಿಟ್ರೆ ಅದು ಗೊತ್ತಿಲ್ದಂಗೆ ನೋಟಿಸ್ ತಗೊಂಡು ಬಂದ್ರೆ ನಮ್ಮ ಮನೆ ಹತ್ರಗಳಲ್ಲಿ ಸರಿಯಾಗಿ ಕೆರದಲ್ಲಿ ಏಟ್ಕೊಂಡು ಬೀಳ್ತಾವ ಅವ್ರಿಗೆ. ಆದ್ರೆ ನಾವು ಯಾವುದೇ ಕಾರಣಕ್ಕೂ ಅಕ್ವೈರ್ ಬಿಡಲ್ಲ. ಈಗ ಹಾಲಿನ ರೇಟ್ 4 ರೂಪಾಯಿ ಮಾಡಿದ್ದಾರೆ, ಅದೇ ರೈತರಿಗೆ ಮಾತ್ರ 34 ರೂಪಾಯಿನೇ ಕೊಡ್ತಿದ್ದಾರೆ. ಯಾಕೆ ರೈತರಿಗೆ ಹಕ್ಕಿಲ್ವಾ? ರೈತರು ಇಷ್ಟೊಂದು ಕಷ್ಟ ಪಡ್ತಾರಲ್ಲ. ಈ ಭಾಗದ ಜನರು ನೀರಾವರಿಯಿಂದನೇ ಅವಲಂಬಿಸ್ಕೊಂಡಿದ್ದಾರೆ. ನೀರಾವರಿ ಬಿಟ್ಮೇಲೆ ಅವ್ರು ಏನ್ ಮಾಡ್ತಾರೆ? ತಿಂಗಳಿಗೆ ಹಾಲಿನ ದುಡ್ಡು ಒಂದು 20,000ನೋ 30,000ನೋ ಬರುತ್ತೆ. ಒಬ್ರು ಒಂದು ಅಜ್ಜಿ ವಯಸ್ಸಾದವರು ಅಂತಾನೆ ಇಟ್ಕೊಳ್ಳಿ, ಅವರು ಒಂದು ಹಸು ಸಾಕೊಂಡು ಜೀವನ ಮಾಡ್ತಾ ಇರ್ತಾರೆ. ನೀವು ಅಕ್ವೈರ್ ಮಾಡ್ಕೊಂಡು ಅವ್ರು ಎಲ್ಲೋಗಿ ಜೀವನ ಮಾಡ್ತಾರೆ? ಯಾವ ತರದಲ್ಲಿ ಜೀವನ ಮಾಡ್ತಾರೆ? ಏನೋ 18 ವರ್ಷದಿಂದ 40 ವರ್ಷನೇ ಆಗ್ಬೇಕು ಅಂತೀರಾ ಎಲ್ಲರೂ ಒಂದು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅಂದ್ರೆ. ಇನ್ನು ಅದ್ರ ಮೀರಿದವ್ರು ಎಲ್ಲೋಗ್ತಾರೆ ಕೆಲ್ಸಕ್ಕೆ? ಯಾವ ಕಂಪ್ನಿ ಕೆಲಸ ಕೊಡುತ್ತೆ ನಮ್ಗೆ? ನಾವೇನೋ ಒಂದು ವ್ಯವಸಾಯ ಮಾಡ್ಕೊಂಡು ಒಂದು ಜೀವನೋಪಾಯಕ್ಕೆ ಹೈನುಗಾರಿಕೆ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಜೀವನ ಮಾಡ್ತಿದೀವಿ. ನೀವು ಈಗ ಏಕಾಏಕಿ ಅಕ್ವೈರ್ ಮಾಡ್ಕೊಂಡ್ರೆ ನಾವು ಎಲ್ಲೋಗಿ ಜೀವನ ಮಾಡೋದು? ಈಗ ಹಾಲೊಂದು ನಿಂತೋಯ್ತು ಅಂದ್ರೆ ಜನ ಈಗ ಮಕ್ಳುಗಳೆಲ್ಲ ಹಾಳಾಯ್ತಾರೆ. ನೀವು ಅಕ್ವೈರ್ ಮಾಡ್ಕೋತೀರಾ? ನೀವು ಕೊಡೋ ದುಡ್ಡು ಎಷ್ಟು ದಿವಸನೂ ಬರಲ್ಲ ನಮ್ಗೆ. ಜಮೀನ್ ಕಳ್ಕೊಂಡು ಮಕ್ಳು ಕಳ್ಕೊಂಡು ನಾವು ಯಾವ ತರದಲ್ಲಿ ಜೀವನ ಮಾಡೋದು? ನಿಮ್ಮ ಮನೆ ಮಕ್ಳು ಭಿಕ್ಷೆ ಬೇಡಕ್ಕಾಗುತ್ತಾ ನಾವು? ನಮ್ಗೆ ಈ ತರ ಯಾವುದೇ ಅಕ್ವೈರೇಷನ್ ಬೇಕಾಗಿಲ್ಲ. ನಮ್ಗೆ ರೈತರಿಗೆ ಯಾವುದೇ ತೊಂದರೆ ಆಗ್ದಂಗೆ, ನಮ್ಗೆ ಅಕ್ವೈರ್ ಮಾಡ್ದಂಗೆ ನಮ್ಗೆ ಜಮೀನ್ ಉಳಿಸ್ಕೊಡಿ ಅಂತ ನಾವು ಕೇಳ್ಕೊತಿದ್ದೀನಿ. ಈ ಸರ್ಕಾರದಲ್ಲಿ ನಮ್ಗೆ ಜಮೀನ್ ಉಳಿಸ್ಕೊಡ್ಬೇಕು. ನಾವು ಯಾವುದೇ ಕಾರಣಕ್ಕೂ ಅಕ್ವೈರ್ ಮಾಡಕ್ ಬಿಡಲ್ಲ.